ನೋಡಿ, ನಾನು ಬಲಿಜ ಸಮುದಾಯ ಮುಖಂಡನಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ನಡತೆ ಮೊದಲನೇದಾಗಿ ಸರಿಪಡಿಸ್ಕೊಳ್ಬೇಕು, ಮಾತಿಗೆ ಇಡ್ತಾ ಇರಬೇಕು. ಪದೇ ಪದೇ ಕುಮಾರಣ್ಣವ್ರ ಬಗ್ಗೆ ಆಗ್ಲಿ, JDS ಪಕ್ಷದ ಬಗ್ಗೆ ಆಗ್ಲಿ ಮಾತಾಡಿದ್ರೆ ನಿಮ್ಗೇನ್ ಲಾಭ? ಒಬ್ಬ ಶಾಸಕರಾಗಿ ಭುಜ ತೊಟ್ಟೋದಾಗಿ ಮೀಸೆ ತಿರುವುದಾಗ್ಲಿ ಮನೆ ಶಾಸಕರಿಗೆ ಒಂದು ಶೋಭೆ ತರಂತ ವಿಚಾರನ ಕುಮಾರಣ್ಣಲ್ಲ. ನಿನ್ನ ಮೇಲೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತ್ಕೊಂಡ್ರು ಕೂಡ 2028ರಲ್ಲಿ ನೀನ್ ಗೆಲ್ಲಲ್ಲ, ನಿಮಗೆ ಡೆಪಾಸಿಟ್ ಸಿಗಲ್ಲ, ನಿಮ್ಮ ಪಕ್ಷದವರೇ ನಿಮ್ಗೆ ಬಿಫಾರಂ ಸಹ ಕೊಡಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಮೊನ್ನೆ ಶಾಸಕರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಜೊತೆನಲ್ಲೇ ಇಡೀ ಸಮುದಾಯ ಇಲ್ಲ, ನಿಮ್ಮನ್ನು ಹೊರತುಪಡಿಸಿ ಬಿಜೆಪಿಯಲ್ಲೂ ಇದ್ದಾರೆ, JDS ನಲ್ಲೂ ಇದ್ದಾರೆ. ತಮ್ಮ ವೈಯಕ್ತಿಕ ವಿಚಾರಗಳನ್ನ ತಗೊಂಬಂದು ನೀವು ಸಮುದಾಯಗಳಲ್ಲಿ ಕಾಣಿಸ್ಬಿಟ್ರೆ, ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಜನಾಂಗದ ಅವರು ನಾವು ಅಣ್ಣ ತಮ್ಮನ ರೀತಿ ಬದುಕಂತ ಜನ ನಮ್ಮಲ್ಲಿ ಬೆಂಕಿ ಇಕ್ಕಿ ಅಲ್ಲಿಗೆ ನೀವು ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡಕ್ ಬಂದಿರೋಂಥದ್ದು. ನೀವು ಅಲ್ಲಿರ್ತಕ್ಕಂಥ ಅಹಿಂದ ಸಮಾಜ ಅಲ್ಲ, ನಮ್ಮ ಸಮುದಾಯಕ್ಕೆ ಬೇಸರ ತಂದಿದೆ ನಿನ್ನ ನಡವಳಿಕೆಗಳು. ಕೆಂಪೇಗೌಡರ ಜಯಂತಿಯಲ್ಲಿ ನಡಿಬಾರದಂತ ಒಂದು ದುರ್ಘಟನೆ ನಡೀತು, ಅದಕ್ಕೆ ನಿಮ್ಮ ಹೇಳಿಕೆಗಳೇ ಕಾರಣ. ಎಚ್ ಡಿ ಕುಮಾರಸ್ವಾಮಿ ಅವರು ಅವತ್ತು ಜಿಲ್ಲೆ ಮಾಡಿದ್ದಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಹೊಂದಿರುವಂತದ್ದು. ಅಂತ ಒಬ್ಬ ನಾಯಕರ ಬಗ್ಗೆ ತಾವು ಮಾತಾಡೋದು ಎಷ್ಟು ಸರಿ ಹೇಳಿ? ನಮ್ಮ ಸಮುದಾಯದ ಶಾಸಕರು ಈ ರೀತಿ ನಡ್ಕೊಂಡ್ರಲ್ಲ ಅಂತ ಎಲ್ಲೋ ಒಂದು ಕಡೆ ನಮಗೆ ಸಹ ಒಂದು ರೀತಿ ಬೇಸರವಾಗಿದೆ. ಇವತ್ತು ಇಡೀ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆ ಏನಿಲ್ಲ, JDS ಪಕ್ಷದ ಎಲ್ಲಾ ಕಾರ್ಯಕರ್ತರು ಇವ್ರ ಪರವಾಗಿ ಚುನಾವಣೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಇವ್ರ ಪರವಾಗಿ ಕೆಲಸ ಮಾಡ್ತದೆ. ಅವ್ರು ಗೆಲ್ಲುವಾಗ OBC ಆಗಿರ್ಲಿಲ್ವಾ? ಅವ್ರ ಚುನಾವಣೆ ನಿಂತಾಗ OBC ಆಗಿರ್ಲಿಲ್ವಾ? ನೀವು ಮೋದಿ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರು ಮಾತಾಡೋದ್ರಿಂದ ನಿಮ್ಗೆ ಏನ್ ಲಾಭ? ನೀವು ಎಷ್ಟು ಬಾರಿ ಶಾಸಕರಾಗಿದ್ರಿ? ಯುರೋಪ್ ಮೇಲೆ ಸರ್ಕಾರ ಇದ್ದಾಗ 2A ಕ್ಯಾಟಗಿರಿಯಿಂದ ನಮ್ಮನ್ನ ತೆಗೆದು 3A ಕ್ಯಾಟಗಿರಿ ಸೇರಿಸಿ ಇಡೀ ನಮ್ಮ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ. ನಿಮ್ಮ ತಾಕತ್ತು, ನಿಮ್ಮ ದಮ್ಮು ಏನಾದ್ರು ಇದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ತೋರಿಸಿ ನಮಗೆ ಮತ್ತೆ ಅನ್ಯಾಯ ಆಗಿರೋಂಥ 3A ಕ್ಯಾಟಗಿರಿಯಿಂದ ನಮ್ಮನ್ನ 2A ಕ್ಯಾಟಗಿರಿಗೆ ತಗೊಂಬಂದು ಇಡೀ ಸಮಾಜಕ್ಕೆ ನ್ಯಾಯ ಕೊಡ್ಸೋಂತ ಕೆಲಸ ಮಾಡ್ರಿ. ಆಗ ನಿಮ್ಮನ್ನ ಜನ ಒಪ್ತಾರೆ. ನಿಮ್ಮ ದಮ್ಮು ತಾಕತ್ತು ಅಲ್ಲಿ ತೋರಿಸಿ. ಮೊದಲಿಗೆ ನಮಸ್ಕಾರ. ಚಿಕ್ಕಬಳ್ಳಾಪುರ ಘಟನೆ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸ್ತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಮೊನ್ನೆ ನಿಮ್ಮ JDS ಪಕ್ಷದವರಿಂದಾನೇ ಹಲ್ಲೆ ಆಗಿದೆ ಮೈತ್ರಿಕೂಟದಿಂದ ಅಂತ ಮಾತಿಗೆ ಕೇಳ್ಕೊಳ್ತೀವಿ. ಈ ನಡೆನ ನೀವು ಯಾವ ರೀತಿ ಸಮಜಾಯಿಸ್ಕೊಳ್ತೀರಿ? ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ನಮ್ಮ ಸಮುದಾಯದ ಏಕೈಕ ಶಾಸಕರು. 224 ಶಾಸಕರಲ್ಲಿ ಬಲಿಜ ಸಮುದಾಯದ ಏಕೈಕ ಶಾಸಕರು ಮಾನ್ಯ ಪ್ರದೀಪ್ ಈಶ್ವರ್ ಅವರು. ಹಿಂದೆ ನಮ್ಮ ಸಮುದಾಯದ ಅನೇಕ ಶಾಸಕರಾಗಿದ್ರು. ಅದೇ ಚಿಕ್ಕಬಳ್ಳಾಪುರದಲ್ಲಿ CV ವೆಂಕಟರಾಯಪ್ಪನವರು ಶಾಸಕರಾಗಿದ್ರು, ಬಾಗೇಪಲ್ಲಿ ಸಂಪಂಗಿ ಅವರು ಶಾಸಕರಾಗಿದ್ರು, ಚಿಕ್ಕಪೇಟೆ RV ದೇವರಾಜ್ ಅವರು ಶಾಸಕರಾಗಿದ್ರು, CR ಮನೋಹರ್ MLC ಆಗಿದ್ರು, ತಾರಾ ಅವರು MLC ಆಗಿದ್ರು, ಬೆಂಗಳೂರಿನ ಮೇಯರ್ ಆಗಿ ಪದ್ಮಾವತಿ ಅವರು ಮೇಯರ್ ಆಗಿ ಕೆಲಸ ಮಾಡಿದ್ರು. ಹಲವಾರು ಮನೋಹರ್ ತಹಶೀಲ್ದಾರ್, ಆನಗಲ್ನಲ್ಲಿ ಮನೋಹರ್ ತಹಶೀಲ್ದಾರ್ ಸಹ ಶಾಸಕರಾಗಿ ಸಚಿವರಾಗಿದ್ರು. ಆಮೇಲೆ ನಮ್ಮ ಸೀತಾರಾಮ್ ಅವರು ಸಹ MLC ವಿಧಾನ ಪರಿಷತ್ ಸದಸ್ಯರಾಗಿ 2 ಬಾರಿ ಆಯ್ಕೆ ಆಗಿದ್ರು. ಈಗಲೂ ಸಹ ಸೀತಾರಾಮ್ ಅವರು MLC ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರಾಗಿ ನಿಮ್ಮ ನಡತೆ ಮೊದಲನೇದಾಗಿ ಸರಿಪಡಿಸ್ಕೊಳ್ಬೇಕು, ಮಾತಿಗೆ ಇಡ್ತಾ ಇರಬೇಕು. ದೊಡ್ಡವರು ಹಿರಿಯರು ಹೇಳ್ದಂಗೆ ನಾವು ಮಾತಾಡಿದ್ರೆ ಮುತ್ತಿನಂತಿರ್ಬೇಕು ಅನ್ನೋ ರೀತಿ ತಾವು ನಡ್ಕೋಬೇಕು. ನೀವು ಇನ್ನೂ ಯುವ ಶಾಸಕರು, ನಿಮ್ಗಿನ್ನೂ ಭವಿಷ್ಯತ್ತಿತ್ತು. ನೀವು ಯುವ ಶಾಸಕರಾಗಿ ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನೀವು ಧ್ವನಿ ಎತ್ತಬೇಕು, ಕೆಲಸ ಮಾಡಬೇಕು, ಅಭಿವೃದ್ಧಿಯತ್ತ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗ ಧರ್ಮದವ್ರನ್ನ ವಿಶ್ವಾಸ ತಗೊಂಡು ನೀವು ಮತ್ತೆ ಆಯ್ಕೆ ಆಗೋದಕ್ಕೆ ತಾವೇನು ಕೆಲಸ ಮಾಡಬೇಕು ಅದು ಮಾಡಬೇಕಿತ್ತು. ಅದು ಬಿಟ್ಟು ನೀವು ಪದೇ ಪದೇ ಕುಮಾರಣ್ಣವ್ರ ಬಗ್ಗೆ ಆಗಲಿ, JDS ಪಕ್ಷದ ಬಗ್ಗೆ ಆಗಲಿ ಮಾತಾಡೋದ್ರಿಂದ ನಿಮ್ಗೇನು ಲಾಭ? ಅದರಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಲಾಭ ಆಗಲ್ಲ. ಕುಮಾರಣ್ಣ ಬಗ್ಗೆ ಮಾತಾಡೋದಾಗ್ಲಿ, ದೇವೇಗೌಡರ ಬಗ್ಗೆ ಮಾತಾಡೋದಾಗಿ ನಿಮ್ಗೆ ಯಾವುದೇ ರೀತಿಯ ಲಾಭ ಆಗಲ್ಲ. ಯಾಕೆಂದ್ರೆ ದೇವೇಗೌಡರು, ಕುಮಾರಣ್ಣ ಒಬ್ಬ ದೊಡ್ಡ ಆಲದ ಮರದ ಇದ್ದಂಗೆ. ರಾಜಕೀಯ ಹೊರತುಪಡಿಸಿದ್ರೆ ಅವರು ಪ್ರಶ್ನಾತೀತ ನಾಯಕರು. ಅಂತ ಒಬ್ಬ ನಾಯಕರ ಬಗ್ಗೆ ತಾವು ಮಾತಾಡೋದು ಎಷ್ಟು ಸರಿ ಹೇಳಿ? ಇದು ತಾವು ಇಲ್ಲಿಗೆ ಕೊನೆ ಮಾಡಿ. ಏನು ನಿನ್ನೆ ಕೆಂಪೇಗೌಡರ ಜಯಂತಿಯಲ್ಲಿ ನಡಿಬಾರದಂತ ಒಂದು ದುರ್ಘಟನೆ ನಡೀತು, ಅದಕ್ಕೆ ನಿಮ್ಮ ಹೇಳಿಕೆಗಳೇ ಕಾರಣ. ನಿಮ್ಮ ಹೇಳಿಕೆಗಳು, ನೀವು ಮಾತಾಡಿದ ರೀತಿ, ನಿಮ್ಮ ಒಂದು ಸ್ಟೈಲು, ಇದೆಲ್ಲ ಸಹ ನಾವು ಬದಲಾವಣೆ ಮಾಡಿಕೊಂಡು ನೀವು ಉತ್ತಮ ಆಡಳಿತ ಕೊಟ್ಟು ಜನ ವಿಶ್ವಾಸ ಗಳಿಸಿ, ಪ್ರೀತಿ ವಿಶ್ವಾಸ ಗಳಿಸಿ. ಆಗ ನಿಮಗೆ ಒಂದು ರೀತಿ ಗೌರವ ಸಿಗುತ್ತೆ. ಅದು ಬಿಟ್ಬಿಟ್ಟು ಒಬ್ಬ ಶಾಸಕರಾಗಿ ನೀವು ಆ ರೀತಿ ನಡ್ಕೊಳ್ಳುವಂಥದ್ದು ಸಮಂಜಸ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ನಮ್ಮ ಸಮುದಾಯದ ಶಾಸಕರು ಈ ರೀತಿ ನಡ್ಕೊಂಡ್ರಲ್ಲ ಅಂತ ಎಲ್ಲೋ ಒಂದು ಕಡೆ ನಮಗೆ ಸಹ ಒಂದು ರೀತಿ ಬೇಸರವಾಗಿದೆ. ಇವತ್ತು ಇಡೀ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆ ಏನಿಲ್ಲ, ಇಡೀ ಸಮುದಾಯ ಬಿಜೆಪಿಯಲ್ಲಿದ್ದಾರೆ, JDS ಅಲ್ಲಿದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ. ಹಂಗಂತೇಳಿ ನೀವು ಮಾಡೋಂಥ ಕೆಲವೊಂದು ವೈಯಕ್ತಿಕ ತಪ್ಪು ವಿಚಾರಗಳಿಗೋಸ್ಕರ ಆ ಸಮುದಾಯನ ತಂದು ರಾಜಕೀಯದಲ್ಲಿ ಬೆರ್ಸಕ್ ಹೋಗ್ಬೇಡಿ. ಅವರು OBC ನಾನು ಅದಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನ ಎಷ್ಟು ರೀತಿ ನೀವು ಸಮಜಾಯಿಸ್ಕೊಂತೀರ? ನೋಡಿ, ಇದೇ OBC ಶಾಸಕರು 2023ರಲ್ಲಿ ಚುನಾವಣೆ ನಿಂತಾಗ
JDS ಪಕ್ಷದ ಎಲ್ಲಾ ಕಾರ್ಯಕರ್ತರು ಇವ್ರ ಪರವಾಗಿ ಚುನಾವಣೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಇವ್ರ ಪರವಾಗಿ ಕೆಲಸ ಮಾಡ್ತದೆ. ಅವ್ರು ಗೆಲ್ಲುವಾಗ OBC ಆಗಿರ್ಲಿಲ್ವಾ? ಅವ್ರ ಚುನಾವಣೆ ನಿಂತಾಗ OBC ಆಗಿರ್ಲಿಲ್ವಾ? ಈಗ ಅವರು ಅವರ ಒಂದು ಹೇಳಿಕೆಗಳಿಂದ, ಅವರ ಒಂದು ನಡವಳಿಕೆಗಳಿಂದ ಅಲ್ಲಿ ಜನ ರೊಚ್ಚಿಗೆದ್ದಾಗ ಈಗ OBC ಇವರಿಗೆ ನೆನಪು ಬಂತ? ಇದು ನೋಡಿ, ಇದು ರಾಜಕಾರಣ ಅಲ್ಲ, ಇದು ರಾಜಕೀಯದ ಸಿದ್ಧಾಂತಗಳೇ ಅಲ್ಲ. ರಾಜಕಾರಣ ನಮ್ಮ ಅಭಿವೃದ್ಧಿಯತ್ತ ರಾಜಕಾರಣ ಮಾಡಿ ಹೆಸರು ತಗೊಬೇಕು. ನಾವು ಸಂಸ್ಕೃತರು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ಬೇಕಂದ್ರೆ ನಾವು ಯಾವ ರೀತಿ ಕೆಲಸ ಮಾಡಿರ್ತೀವಿ, ಯಾವ ರೀತಿ ದುಡಿಮೆ ಮಾಡಿರ್ತೀವಿ, ಆಗ ನಮ್ಗೆ ಒಂದು ಶಕ್ತಿಯಾಗಿ ಜನ ನಿಲ್ತಾರೆ ನಮ್ಮ ಜೊತೆ. ನಾವು ಅದನ್ನ ಮಾಡ್ಬೇಕೆ ಹೊರತು ನಾವ್ ಯಾವುದೇ ಕಾರಣಕ್ಕೂ ಇಂಥ ಒಂದು ಹೇಳಿಕೆಗಳು ಕೊಟ್ಟು ನಾವು OBC ಇನ್ನೊಂದು ಮತ್ತೊಂದು ಅಂತ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇದೆಲ್ಲ ಮಾಡೋದು ನಿಮ್ಗೆ ಶೋಭೆ ತರಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಒಂಥರ ಒಂದೇ ತಾಯಿ ಮಕ್ಕಳಿದ್ದಂತೆ. ಕುಮಾರಸ್ವಾಮಿ ಅವ್ರ ಕೊಡುಗೆ ಏನು ಇಲ್ಲ ಈ ಜಿಲ್ಲೆಗೆ ಅಂತ. ನೋಡಿ, ಅವರಿಗೆ ಮಾನ್ಯ ಶಾಸಕರಿಗೆ ಅರಿವಿದೆಯೋ ಇಲ್ಲ ಗೊತ್ತಿಲ್ಲ. ಅಖಂಡ ಜಿಲ್ಲೆ ಇದ್ದಂತ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ರೈತರಿಗೆ ಅನುಕೂಲವಾಗಲಿ ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಮಾಡಿದಂಥವ್ರು ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲೆ ಮಾಡಿದಂಥವ್ರು. HD ಕುಮಾರಸ್ವಾಮಿ ಅವರು ಅವತ್ತು ಜಿಲ್ಲೆ ಮಾಡಿದ್ದಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಹೊಂದಿರುವಂಥದ್ದು. ಅದು ಮಾನ್ಯ ಶಾಸಕರು ಅದೊಂದು ಅರ್ಥ ಮಾಡ್ಕೊಂಡು ಸಾಕು. ಇಡೀ ಕುಮಾರಸ್ವಾಮಿ ಅವ್ರ ಬಗ್ಗೆ, ಇಡೀ ರಾಜ್ಯಾದ್ಯಂತ ಕುಮಾರಸ್ವಾಮಿ ಅವರು ಮಾಡಿರುವಂಥ ಕೊಡುಗೆಗಳು ಅಪಾರ, ದೇವೇಗೌಡರು ಮಾಡಿರುವಂಥ ಕೊಡುಗೆಗಳು ಅಪಾರ. ನೀವು ಮೋದಿ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರು ಮಾತಾಡೋದ್ರಿಂದ ನಿಮ್ಗೆ ಏನ್ ಲಾಭ? ನೀವು ಎಷ್ಟು ಬಾರಿ ಶಾಸಕರಾಗಿದ್ರಿ? ಮೊದಲನೇ ಬಾರಿ ಶಾಸಕರಾಗಿದ್ರಿ. ನೀವು ಇನ್ನೂ ಯುವ ಶಾಸಕರಾಗಿದ್ರಿ. ನೀವು ಶಾಸಕಾಂಗಕ್ಕೆ ಹೋಗುವಂಥದ್ದು, ಪ್ರಶ್ನೆಗಳು ಕೇಳುವಂಥದ್ದು, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ನೀವ್ ಯಾಕೆ ಸುಮ್ಮನೆ ಯಾವತ್ತು JDS ಬಗ್ಗೆ ಮಾತಾಡೋದು, ಕುಮಾರಣ್ಣ ಬಗ್ಗೆ ನೀವೇನು ಅಷ್ಟೊಂದು ಅವರ ಲೆವೆಲ್ಗೆ ಶಾಸಕರ ನೀವು? ಈ ಘಟನೆ ಆದ್ಮೇಲೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ರು, ಒಂದ್ ಹೆಜ್ಜೆ ಮುಂದೆ ಹೋಗಿ ತಾಕತ್ತಿದ್ರೆ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಂತ್ಕೊಳ್ಳಿ ಅಂತ ತೊಡೆ ತಟ್ಟಿ ಸವಾಲ್ ಹಾಕಿದ್ದಾರೆ. ಅದನ್ನ ನಿಮ್ಮ JDS ಪಕ್ಷದ ಕಾರ್ಯಕರ್ತರು ಹೇಗೆ ಸ್ವೀಕಾರ ಮಾಡ್ತಿದ್ರು? ಮಾನ್ಯ ಶಾಸಕರಿಗೆ ಗೊತ್ತಿಲ್ಲ ನಮ್ಮ ಕುಮಾರಣ್ಣ ಅವ್ರ ಬಗ್ಗೆ ಇರ್ಬೋದು, ನಮ್ಮ ದೇವೇಗೌಡರ ಬಗ್ಗೆ ಇರ್ಬೋದು. ಒಬ್ಬ ಶಾಸಕರಾಗಿ ಭುಜ ತೊಟ್ಟೋದಾಗ್ಲಿ, ಮೀಸೆ ತಿರುವುದಾಗ್ಲಿ, ಈ ಒಬ್ಬ ಕೂರ್ಲು ಇದ್ ಮಾಡೋದಾಗ್ಲಿ, ಇದೆಲ್ಲ ಮಾನ್ಯ ಶಾಸಕರಿಗೆ ಒಂದು ಶೋಭೆ ತರಂತ ವಿಚಾರನ. ಮಾನ್ಯ ಶಾಸಕರು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಮಾನ್ಯ ಶಾಸಕರು ಬಹಳ ಗಂಭೀರವಾಗಿ ಯೋಚನೆ ಮಾಡ್ಲಿ. ಕುಮಾರಣ್ಣ ಅಲ್ಲ, ನಿನ್ನ ಮೇಲೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತ್ಕೊಂಡ್ರು ಕೂಡ 2028ರಲ್ಲಿ ನೀನ್ ಗೆಲ್ಲಲ್ಲ. ಯಾಕಂದ್ರೆ ನಿನ್ನ ನಡವಳಿಕೆ ಆ ರೀತಿ ಅದೇ. ಇಡೀ ಅಲ್ಲಿರ್ತಕ್ಕಂಥ ಅಹಿಂದ ಸಮಾಜ ಅಲ್ಲ, ನಮ್ಮ ಸಮುದಾಯಕ್ಕೆ ಬೇಸರ ತಂದಿದೆ ನಿನ್ನ ನಡವಳಿಕೆಗಳು. ನೀವೇನಾದ್ರೂ ಕುಮಾರಣ್ಣವ್ರ ಮೇಲೆ ತಡೆ ತೊಟ್ಟೋದ್ ಬಿಟ್ಟು 1994ರಲ್ಲಿ ಇದೇ ನಮ್ಮ ಬಲಿಜ ಸಮುದಾಯಕ್ಕೆ ನಿಮ್ಮ ಕಾಂಗ್ರೆಸ್ ಸರ್ಕಾರ, ವೀರಪ್ಪ ಮೇಲೆ ಸರ್ಕಾರ ಇದ್ದಾಗ 2A ಕ್ಯಾಟಗಿರಿಯಿಂದ ನಮ್ಮನ್ನ ತೆಗೆದು 3A ಕ್ಯಾಟಗಿರಿ ಸೇರಿಸಿ ಇಡೀ ನಮ್ಮ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ. ನಿಮ್ಮ ತಾಕತ್ತು, ನಿಮ್ಮ ದಮ್ಮು ಏನಾದ್ರು ಇದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ತೋರಿಸಿ ನಮಗೆ ಮತ್ತೆ ಅನ್ಯಾಯ ಆಗಿರೋಂಥ 3A ಕ್ಯಾಟಗಿರಿಯಿಂದ ನಮ್ಮನ್ನ 2A ಕ್ಯಾಟಗಿರಿಗೆ ತಗೊಂಬಂದು ಇಡೀ ಸಮಾಜಕ್ಕೆ ನ್ಯಾಯ ಕೊಡ್ಸೋಂಥ ಕೆಲಸ ಮಾಡ್ರಿ. ಆಗ ನಿಮ್ಮನ್ನ ಜನ ಒಪ್ತಾರೆ. ನಿಮ್ಮ ದಮ್ಮು ತಾಕತ್ತು ಅಲ್ಲಿ ತೋರಿಸಿ. ಅದು ಬಿಟ್ಬಿಟ್ಟು ಕುಮಾರಸ್ವಾಮಿ ಅವ್ರು ಬಂದು ನಿಂತ್ಕೊಳ್ಳಿ. ಕುಮಾರಸ್ವಾಮಿ, ದೇವೇಗೌಡರು ಒಂದು ಫ್ಯಾಕ್ಟ್ರಿ ಇದ್ದಂಗ್ರಿ. ಈ ರಾಜ್ಯದಲ್ಲಿ ಎಷ್ಟೋ ಪ್ರಾದೇಶಿಕ ಪಕ್ಷಗಳು ಬಂದು ಮುಳುಗೋಯ್ತು, ಆದ್ರೆ ಕುಮಾರಸ್ವಾಮಿ, ದೇವೇಗೌಡರು ಇಲ್ಲಿವರೆಗೂ ಕೂಡ ಗಟ್ಟಿಯಾಗಿ ನಿಂತವ್ರೆ. ಇದೇ ಎಲ್ಲಾ ಸಮಾಜಕ್ಕೂ ನ್ಯಾಯ ಕೊಟ್ರಂತ ಯಾರಾದ್ರೂ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಏಕೈಕ ಉಳಿದಿದ್ರೆ ಅದು ಸನ್ಮಾನ್ಯ JDS ಪಕ್ಷ. ಈ JDS ಪಕ್ಷದ ಬಗ್ಗೆ ನೀವು ಇಷ್ಟೊಂದು ಕೀಳಾಗಿ ಮಾತಾಡುವಂಥದ್ದು, ಆ ನಾಯಕರ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡುವಂಥದ್ದು ನೀವು ಈ ಕೂಡಲೇ ಬಿಟ್ಬಿಡ್ಬೇಕು. ನೀವು ಒಬ್ಬ ಈ ಶಾಸಕರಾಗಿ ಶಾಸಕರ ಜವಾಬ್ದಾರಿಗಳನ್ನ ಅರ್ಥ ಕೆಲಸ ಮಾಡೋದು ಬಿಡಿ. ಇವೆಲ್ಲ ರಾಜಕಾರಣಕ್ಕೆ ಇವೆಲ್ಲ ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ, ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಅಂತ ಮಾನ್ಯ ಶಾಸಕರಲ್ಲಿ ನಾನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ. ನಾವು NDA ಪಕ್ಷದ ಕಾರ್ಯಕರ್ತರು, ಮುಖಂಡರು, ಆದ್ರಿಂದ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ. ಒಬ್ಬ ಕಾರ್ಯಕರ್ತರಾಗ್ಲಿ, ಮುಖಂಡರಾಗ್ಲಿ, ಒಂದು ಪಕ್ಷದ ಒಬ್ಬ ಶಾಸಕನ ಮೇಲೆ ಚಪ್ಪಲಿ ಎಸೆಯೋದು ಎಷ್ಟು ಸರಿ ಅಂತ ನೋಡಿ. ಶಾಸಕರು ಈಗ ಚಪ್ಪಲಿ ಎಸೆಯೋದ್ರ ಬಗ್ಗೆ ಕಾಂಗ್ರೆಸ್ನ ಹಲವಾರು ಶಾಸಕರು ಸಹ ಕಾನೂನು ಬಾಹಿರವಾಗಿ ಅವ್ರು ಮಾಡಿರೋಂಥದ್ದನ್ನ ಟೀಕೆ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ನಾಯಕರಾದಂಥ HD ಕುಮಾರಣ್ಣವರು ಸಹ ಅವರು ನೀಡ್ತಕ್ಕಂಥ ಹೇಳಿಕೆಗಳು, ಉದ್ರೇಕಗಳು ಒಳಗಾಗಿ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ಇಂಥ ಕೆಲಸಗಳಿಗೆ ಅವಕಾಶ ಮಾಡಬೇಡಿ ಅಂತ ಸಹ ಹೇಳ್ತಾರೆ. ಯಾವುದೇ ಒಬ್ಬ ಪಕ್ಷದ ರಾಜಕೀಯ ಮುತ್ಸದಿಲಿರ್ತಕ್ಕಂಥವ್ರು, ಅನುಭವ ಇರುತ್ತವಂಥವ್ರು ಯಾರು ಚಪ್ಪಲಿ ಎಸಿರಿ ನೀವು ಅವ್ರಿಗೆ ಇದ್ ಮಾಡಿ ಅಂತ ಯಾರು ಸಹ ಹೇಳಿರಲ್ಲ. ಅಲ್ಲಿ ಇವರ ಹೇಳಿಕೆಗಳು ಸಹ ಬಾಲಿಶ ಆಗಿತ್ತು, ಆ ಸಮಾಜಕ್ಕೆ ನೋವಾಗಿತ್ತು. ಆ ಸಮಾಜಕ್ಕೆ ನೋವಾದಾಗ ಅವರು ಕೆಲವೊಂದು ನೋವುಗಳನ್ನ ಹೇಳ್ಕೊಳೋ ಸಂದರ್ಭದಲ್ಲಿ ಅಂತ ಒಂದು ಕಾನೂನು ಕೈಗೆತ್ತಂತ ಕೆಲಸ ಮಾಡಬಾರ್ದಾಗಿತ್ತು. ಅದು ಮಾಡಿದ್ದು ತಪ್ಪೆ ಅಂತ ನಾನು ಸಹ ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ಯಾಕಂದ್ರೆ ಒಬ್ಬ ಶಾಸಕರಿಗೆ ಆ ರೀತಿ ನಡ್ಕೊಳ್ಳೋದು ತಪ್ಪಾಗಿತ್ತು. ನೀವು ಅವ್ರನ್ನ ಖಂಡಿಸ್ಬೋದು, ನೀವು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೋದಾಗಿತ್ತು.
ಆದ್ರೆ ಉದ್ರೇಕಕ್ಕೊಳಗಾಗಿದ್ದು ನಮ್ಮ ನಾಯಕರು ಈಗಾಗಲೇ ಕುಮಾರಣ್ಣವರು ಸಹ ಅದನ್ನ ಈಗಾಗಲೇ ಹೇಳಿದ್ದಾರೆ. ಯಾಕಂದ್ರೆ ಕೆಲವರು ಬೇಕಾಗಿ ಇದನ್ನ ಉದ್ರೇಕಗೊಳಿಸಿ ನಮ್ಮ ಕಾರ್ಯಕರ್ತರ ಮೇಲೆ FIR ದಾಖಲೆ ಮಾಡಿಸಿ ಅವ್ರನ್ನ ಜೈಲ್ಗಟ್ಟ ಕೆಲಸ ಮಾಡೋದಕ್ಕೋಸ್ಕರ ಇಂಥ ಒಂದು ಕೆಲಸ ಮಾಡ್ತಾರೆ. ಅದಕ್ಕೆ ತಾವು ಯಾರು ಕೂಡ ಎದೆಗುಂದ್ಬೇಡ್ರಿ, ಇಂಥವ್ರ ವಿರುದ್ಧ ಕಾನೂನು ಸಂಭ್ರಮ ಮಾಡೋಣ. ಬೇಕಾದ್ರೆ ಇಲ್ಲ ಅಂದ್ರೆ ಮುಂದಿನಗಳಲ್ಲಿ ನಮ್ಮ ನಾಯಕರು ಅಧಿಕಾರಕ್ಕೆ ಬಂದಾಗ ಇವರಿಗೆಲ್ಲ ಬುದ್ಧಿ ಕೆಲಸ ಅಂತ ಕೆಲಸ ಆಗೇ ಆಗ್ತದೆ. ದಯವಿಟ್ಟು ಕಾನೂನು ಕೈಗೆತ್ಕೊಂಡಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಬಾರ್ದಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೂ ಸಹ ಹೇಳಕ್ ಇಷ್ಟಪಡ್ತೀನಿ. ಘಟನೆ ಏನಾಯ್ತು ಚಿಕ್ಕಬಳ್ಳಾಪುರದಲ್ಲಿ, ಇದು NDA ಮೈತ್ರಿಕೂಟದ ರಾಜಕೀಯ ಪಿತೂರಿ ಅಂತ ಕಾಂಗ್ರೆಸ್ ಮುಖಂಡರು ಕೆಲವರು ಆರೋಪ ಮಾಡ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ರಾಜಕೀಯವಾಗಿ ಇಂಥ ಆರೋಪಗಳು ಬರೋದು ಸಹಜ. ಯಾವತ್ತು ರಾಜಕಾರಣ ಮಾಡುವಂತವ್ರು ರಾಜಕೀಯವಾಗಿ ಈ ತರ ಟೀಕೆ ಟಿಪ್ಪಣಿಗಳು ಮಾಡೋದು, ಇನ್ನೊಂದು ಪಕ್ಷದ ಮೇಲೆ ಗೂಬೆ ಕೂರ್ಸಂತ ಕೆಲಸ ಮಾಡೋದು ಇದೆಲ್ಲ ಇದ್ದಿದ್ದೆ. ನೋಡಿ, ಈಗಾಗಲೇ ಅವ್ರು ಏನ್ ಹೇಳ್ತಾರೆ, ಕಾಂಗ್ರೆಸ್ ಇದು JDS ಮತ್ತೆ BJP ಅವರು ಸೇರ್ಕೊಂಡು ನನ್ನ ಮೇಲೆ ಪಿತೂರಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಯಾರು ಸಹ ಕಾಂಗ್ರೆಸ್ ಅವರು ಇದು JDS ಅವರು ಇರ್ಬೋದು, BJP ಅವರು ಇರ್ಬೋದು, ಇಂಥ ಪಿತೂರಿಗಳು ಯಾರು ಮಾಡೋದಕ್ಕೆ ಹೇಳಿರಲ್ಲ. ಅಲ್ಲಿನ ಸ್ಥಳೀಯ ಕಾರ್ಯಕರ್ತರ ನೋವುಗಳು, ಇವ್ರು ಹೇಳ್ತಾ ಇರ್ತಕ್ಕಂಥ ಇವ್ರು ಹೇಳಿಕೆಗಳು ಕೊಟ್ಟಂತ ರೀತಿಗಳು, ಇವ್ರು ನಡ್ಕೊಂಡಂತ ರೀತಿಗಳು ಬೇಸತ್ತು ಕಾರ್ಯಕರ್ತರು ಅಲ್ಲಿ ಇವ್ರನ್ನ ಕಣ್ಸೋಂತ ಪ್ರಯತ್ನ ಮಾಡಿದ್ದಾರೆ ಹೊರತು ಇದು NDA ನಲ್ಲಿ ಯಾವುದೇ ಕಾರಣಕ್ಕೂ ಇಂಥದಕ್ಕೆ ಆಸ್ಪದ ಕೊಡೋದಿಲ್ಲ. ಯಾವುದೇ ಪಕ್ಷದ ಮುಖಂಡರು ಸಹ ನೀವು ಈ ತರ ದೌರ್ಜನ್ಯಕ್ಕೊಳಗಾಗಿ ಈ ತರ ನೀವು ದಬ್ಬಾಳಿಕೆ ಮಾಡಿ ಅಂತ ಯಾವುದೋ ಮುಖಂಡರು ಹೇಳಲ್ಲ. ಇದೆಲ್ಲ ಕೂಡ ರಾಜಕೀಯವಾಗಿ ಪ್ರೇರಿತ ಹೇಳಿಕೆಗಳು, ಅಷ್ಟು ಬಿಟ್ರೆ ಇವೆಲ್ಲ ಬಾಲಿಶ ಹೇಳಿಕೆಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ಯಾವುದು ಕೂಡ ನಿಜಾಂಶದಿಂದ ಕೂಡಿರ್ತಕ್ಕಂಥ ಹೇಳಿಕೆಗಳಲ್ಲ. ರಾಜಕೀಯವಾಗಿ ಈ ಸರ್ವೇ ಸಾಮಾನ್ಯಕ್ಕೆ ಬರೋಂತ ಬಾಲಿಶ ಹೇಳಿಕೆಗಳಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕೆಲವೊಂದು ಒಕ್ಕಲಿಗ ಸಮುದಾಯದ ಮುಖಂಡರು ಹೇಳ್ತಾ ಇದ್ರು, ಇದು ಬೇಕಂತಲೇ ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅವರು. ನಾವು ಬಲಜಿಗ ಸಮುದಾಯದವರೆಲ್ಲ ಅಣ್ಣ ತಮ್ಮ ಅಂತ ಇದ್ದೀರಿ, ಶಾಸಕ ಪ್ರದೀಪ್ ಈಶ್ವರ್ ಉಳಿ ಹಿಂಡುತ್ತಿದ್ದಾರೆ ಅಂತ. ಆ ಸಮುದಾಯದ ಮುಖಂಡರಾಗಿ ನೀವ್ ಹೇಳೋದೇನು? 100% ಇದು ಸತ್ಯವಾದ ಮಾತು. ಯಾಕಂದ್ರೆ ಇದೇ ಚಿಕ್ಕಬಳ್ಳಾಪುರದಲ್ಲಿ CV ವೆಂಕಟರಪ್ಪನವರು ಶಾಸಕರಾಗಿದ್ದು, ನಮ್ಮ ಸಮುದಾಯದವರೇ ಶಾಸಕರಾಗಿದ್ರು. ಹಿಂದೆ ಅಲ್ಲಿ ಒಕ್ಕಲಿಗ ಸಮುದಾಯದವರು ಶಾಸಕರಾಗಿದ್ರು. ಅಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಗಳಲ್ಲೂ ಒಕ್ಕಲಿಗ ಸಮುದಾಯದವರು, ಬಲ್ಜ ಸಮುದಾಯದವರು ಅಣ್ಣ ತಮ್ಮಂದ ರೀತಿನೇ ಬಾಳ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಈಗ ತಮ್ಮ ವೈಯಕ್ತಿಕ ವಿಚಾರಗಳನ್ನ ತಗೊಂಬಂದು ನೀವು ಸಮುದಾಯಗಳು ಕಾಣಿಸ್ಬಿಟ್ರೆ, ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಜನಾಂಗದ ಅವರು ನಾವು ಅಣ್ಣ ತಮ್ಮನ ರೀತಿ ಬದುಕಂತ ಜನ ನಮ್ಮಲ್ಲಿ ಬೆಂಕಿ ಇಕ್ಕಿ ಅವ್ರವ್ರು ನಾಳೆ ದಿವಸ ಕಿತ್ತಾಡ್ಕೊಂಡು ಕೇಸುಗಳು ಹಾಕೊಂಡು ಕೋರ್ಟ್ ಕಚೇರಿ ಅಲಿಯಕ್ ಮಾಡ್ತಾ ಇರ್ತದ. ಅಲ್ಲಿಗೆ ನೀವು ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡಕ್ ಬಂದಿರೋಂಥದ್ದ. ನೀವು ನಮ್ಮ ಸಮುದಾಯದವ್ರನ್ನ ನೀವು ಶೋಷಿತರನ್ನ ನಮ್ಮ ಸಮುದಾಯದವ್ರನ್ನ ಮೇಲಕ್ಕೆ ಎತ್ತುವ ಕೆಲಸ ಮಾಡ್ರಿ. ನೀವು ನಿಮ್ಗೆ ರಾಜಕೀಯವಾಗಿ ಇವತ್ತು ಶಕ್ತಿ ಕೊಟ್ಟಿದಾರಲ್ಲ, ನೀವು ಅಭಿವೃದ್ಧಿ ಹತ್ತ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ನೀವು ಈ ತರ ಸಮುದಾಯಗಳನ್ನ ಎತ್ಕಟ್ಟಿ ಅವ್ರನ್ನ ಹೊಡೆದಾಡೋಕ್ ಬಿಟ್ಟು ನಾಳೆ ದಿವಸ ಕೇಸುಗಳು ಹಾಕೊಂಡು ಕೋರ್ಟ್ಗಳು ಅಳಿಯೋಂಥ ಕೆಲಸ ಮಾಡಕ್ಕೆ ನೀವು ಬಂದಿರೋಂಥದ್ದು. ನೀವು ಶಾಸಕರಾಗಿ ಇವತ್ತು ಇಷ್ಟು ವರ್ಷಗಳಿಂದ ಇಲ್ದಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಈಗ ಹೊಸದಾಗಿ ಸಮುದಾಯಗಳ ಮಧ್ಯೆ ಎತ್ಕಟ್ಟಂತ ಕೆಲಸ ಮಾಡಕ್ಕೆ ನೀವು ಬಂದಿರೋಂಥದ್ದು. ತಾವು ಒಬ್ಬ ಬಲ್ಜಿಗ ಸಮುದಾಯದ ಮುಖಂಡರು, JDS ನಲ್ಲಿ ಸಕ್ರಿಯವಾಗಿದ್ದೀರಾ. ನಿಮ್ಮ ಸಮುದಾಯದ ಶಾಸಕರಿಗೆ ನೀವು ಹೇಳೋ ಕಿವಿ ಮಾತೇನು? ನೋಡಿ, ನಾನು ಬಲ್ಜ ಸಮುದಾಯ ಮುಖಂಡನಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಎಲ್ಲಾ ಸಮುದಾಯದಕ್ಕೂ ಅವರ ಸಮುದಾಯದ ಮೇಲೆ ಪ್ರೀತಿ ವಿಶ್ವಾಸ ಇದ್ದಿದ್ದೆ. ನಾವು ಸಮಾಜದಲ್ಲಿ ನೋಡಿ, ನಾವು 30 ವರ್ಷಗಳಿಂದ ಸುಮಾರು ಜನತಾ ಪರಿವಾರದಿಂದ ಬಂದಂತ ಕುಟುಂಬ. JDS ಪಕ್ಷದಲ್ಲಿ ನಮಗೆ ಹಲವಾರು ಸ್ಥಾನಮಾನಗಳನ್ನು ಕೊಟ್ಟಿರ್ತಕ್ಕಂಥ ಪಕ್ಷ. ಇವತ್ತು ನಮ್ಮ ಸಮುದಾಯಕ್ಕೂ ಸಹ ಹಲವಾರು ಸ್ಥಾನಮಾನಗಳು ಕೊಟ್ಟಿರ್ತಕ್ಕಂಥ ಪಕ್ಷ. ನಿಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಸಮುದಾಯಕ್ಕೆ 94ರಲ್ಲಿ ಅನ್ಯಾಯ ಮಾಡಿದೆ. ನೀವು ಒಳ್ಳೇದ್ ಮಾಡೋದಾದ್ರೆ ನೀವು ನಮ್ಮ 3A ಕ್ಯಾಟಿಗೆ, ನಮ್ಮ 2A ನಲ್ಲಿದ್ದಂತ ಯಾವುದೇ ಹಿಂದುಳಿದ ಆಯೋಗದ ಶಿಫಾರಸು ಸಹ ಇಲ್ಲದೆ ಅವತ್ತು ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ ವೀರಪ್ಪ ಅವರು ಕಿತ್ತೆಸಿದ್ರು. ನಮ್ಮನ್ನ 2A ತೆಗೆದು 3A ಹಾಕಿದ್ರು. ಇವತ್ತು ನಮ್ಮ ಸಮುದಾಯದ ಎಷ್ಟೋ ಜನಕ್ಕೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಹಿಂದುಳಿತಾ ಇದ್ದೀವಿ. ಅದಕ್ಕೆ ಕಾರಣ ನಮ್ಮ 2A ಹೋಗಿ 3A ಬಂದ ಕಾರಣ. ಅದಕ್ಕೆ ನೀವೇನಾದ್ರೂ ಒಳ್ಳೇದ್ ಮಾಡ್ಬೇಕಂದ್ರೆ ನಮ್ಮ ಸಮುದಾಯಕ್ಕೆ ನೀವು ಮತ್ತೆ ನಮ್ಗೆ 2A ಅಂತ ಅನ್ಕೊಡಿ. ಆಗ ನಾವು ಸಹ ಬೆಂಬಲಿಸ್ತೀವಿ. ಆದ್ರೆ ರಾಜಕೀಯ ಯಾವತ್ತೂ ಅಷ್ಟೇ ರಾಜಕಾರಣಕ್ಕೆ ಸೀಮಿತವಾಗಿರ್ಬೇಕೆ ಹೊರತು ಈ ತರ ದೌರ್ಜನ್ಯಗಳಿಗೆ ಮತ್ತೊಂದಕ್ಕೆ ಒಳಗಾಗಂತ ರೀತಿಯಾಗಿ ರಾಜಕಾರಣ ಇರಬಾರ್ದು. ಯಾವತ್ತು ರಾಜಕೀಯ ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿರ್ಬೇಕೆ ಹೊರತು ಇಂದಿನ ಹಿರಿಯ ರಾಜಕಾರಣಿಗಳನ್ನ ನೋಡಿ ತಾವು ಕಲಿಬೇಕು. ನೀವು ಇನ್ನ ಯುವ ಶಾಸಕರಿದ್ದೀರಿ. ನಮ್ಮ ಸಮುದಾಯದಲ್ಲೇ ಅನೇಕ ಶಾಸಕರಾಗಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತಕ್ಕಂಥವ್ರು ಯಾರು ಸಹ ಈ ರೀತಿ ಇದುವರೆಗೂ ನಡ್ಕೊಂಡಿಲ್ಲ.
ತಾವು ತಮ್ಮಿಂದ ಯಾಕೆ ನಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ತರಬೇಕು, ತಾವು ಸಹ ಬದಲಾಗಿ ಮುಂದಿನಲ್ಲಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಬಲಿತ ಸಮುದಾಯದಕ್ಕೆ ನಾನು ಹೇಳೋದು ಇಷ್ಟಪಡೋದು ಅಷ್ಟೇ, ನಮ್ಮ ಸಮುದಾಯ ಮೂರು ಪಕ್ಷಗಳಲ್ಲೂ ಸಹ ಇದೆ, ಗುರ್ಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಬಿಜೆಪಿ ಅಲ್ಲಿ ಇದ್ದಾರೆ, JDS ಅಲ್ಲಿ ಇದ್ದಾರೆ. ಅದು ಅವರವರ ವೈಯಕ್ತಿಕ, ಅವರವರ ಅನುಗುಣವಾಗಿ, ಅವರವರ ಸಾಂದರ್ಭಿಕವಾಗಿ ಅವರವರ ಪಕ್ಷಗಳಲ್ಲಿ ಅವ್ರು ಗುರ್ಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ತಾವು ಏನು ಶಾಸಕರಾಗಿ ಒಬ್ಬ ಸಮುದಾಯದ ಹುಡುಗರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿದ್ದೀರಿ, ನಿಮ್ಮ ಜೊತೆನಲ್ಲೇ ಇಡೀ ಸಮುದಾಯ ಇಲ್ಲ. ನಿಮ್ಮನ್ನು ಹೊರತುಪಡಿಸಿ ಬಿಜೆಪಿಯಲ್ಲೂ ಇದ್ದಾರೆ, JDS ನಲ್ಲೂ ಇದ್ದಾರೆ. ಇವತ್ತು JDS ಪಕ್ಷ ಒಂದು ಸಮುದಾಯಕ್ಕೆ ಸೀಮಿತವಾದಂತ ಪಕ್ಷನೂ ಅಲ್ಲ. ಎಲ್ಲಾ ಸಮುದಾಯದ ನಾಯಕರು ಸಹ JDS ನಿಂದ ಬೆಳೆದಿದ್ದಾರೆ. ಎಲ್ಲಾ ಸಮುದಾಯದವರಿಗೂ ಅವಕಾಶ ಸಿಕ್ಕಿದೆ JDS ಪಕ್ಷದಲ್ಲಿ. ಎಲ್ಲಾ ಸಮುದಾಯದವರು JDS ನ ಒಂದು ಫ್ಯಾಕ್ಟ್ರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರೋದು. JDS ಪಕ್ಷ ಅಂದ್ರೆ ಏನು ಅಂತ ರಾಜ್ಯಕ್ಕೆ ಗೊತ್ತಿರೋಂಥದ್ದು. ಇಡೀ ಸಮುದಾಯದವರು ಯಾಕೆ ಇಂಥ ವಿಚಾರಗಳಿಗೆ ಸಹಕಾರ ನೀಡ್ತೀರಿ? ಇಂಥ ವಿಚಾರಗಳಿಗೆ ಸಹಕಾರ ನೀಡೋದಿಲ್ಲ, ಸಹಕಾರ ನೀಡಬಾರ್ದು. ಯಾಕಂದ್ರೆ ತಾವೇನು ಶಾಸಕರು ತಮ್ಮದೇ ಆದಂತ ವೈಯಕ್ತಿಕ ವಿಚಾರಗಳನ್ನ ತಗೊಂಡ್ಬಂದು ಇಡೀ ಸಮುದಾಯಕ್ಕೆ ಅನ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವರ ಒಂದು ನಡವಳಿಕೆ ಬದಲಾವಣೆ ಆದ್ರೆ ಎಲ್ಲ ಬದಲಾವಣೆ ಆಗುತ್ತೆ, ಯಾವುದೇ ಸಮಸ್ಯೆ ಬರಲ್ಲ. ಮೊನ್ನೆ ಶಾಸಕರು ಬದಲಾವಣೆ ಮಾಡ್ಕೊಂಡ್ರೆ ಈ ಸಮಸ್ಯೆನೇ ಇರಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಒಂದು ವೈಯಕ್ತಿಕ ವಿಚಾರ ಇಡೀ ಸಮುದಾಯಕ್ಕೆ ಅನ್ಸಂತ ಕೆಲಸ ಮಾಡಬೇಡಿ ಅಂತ ಮತ್ತೊಮ್ಮೆ ಶಾಸಕರಲ್ಲಿ ಮನವಿ ಮಾಡಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ಶೋಭೆ ತರಂತ ವಿಚಾರ ಅಲ್ಲ. ನೀವು ಇದನ್ನ ಇಲ್ಲಿಗೆ ಕೊನೆಗೊಳಿಸಿ, ಕೊನೆಗಾಣಿಸಿ ಮುಂದಿನ ದಿನಗಳಲ್ಲಿ ನೀವು ಬದಲಾವಣೆ ಆಗಿ ನಮ್ಮ ಸಮಾಜದ ಅನೇಕ ಶಾಸಕರು, ಅನೇಕ ವಿಧಾನ ಪರಿಷತ್ ಸದಸ್ಯರು ಯಾವ ರೀತಿ ಕೆಲಸ ಮಾಡಿದ್ರು ಆ ರೀತಿ ನೀವು ಕೆಲಸ ಮಾಡಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಳ್ರಿ. ಒಬ್ಬ ಸುಸಂಸ್ಕೃತ ವ್ಯಕ್ತಿ ಅಂತ ಅನ್ಸ್ಕೊಳ್ರಿ. ಮಾತು ಕಮ್ಮಿ ಇರಬೇಕು, ಕೆಲಸ ಜಾಸ್ತಿ ಇರಬೇಕು. ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿರೋಂಥದ್ದು ಕೆಲಸ ಮಾಡ್ಲಿ ಅಂತ. ಆದ್ರೆ ಪ್ರತಿನಿತ್ಯ ನೀವು ಪ್ರತಾಪ್ ಸಿಂಹ ಬಗ್ಗೆ ಮಾತಾಡೋದು, ಮೋದಿ ಬಗ್ಗೆ ಮಾತಾಡೋದು, ಯಡಿಯೂರಪ್ಪ, ನೀವು ಎಲ್ಲರ ಬಗ್ಗೆ ಮಾತಾಡಿ ನೀವೇನ್ ಏನು ಆಗ್ಬೇಕಂತಿದ್ರಿ? ನೀವು ಈ ಕೆಲ್ಸಕ್ಕೆ ಬರ್ತಿದ್ದ ವಿಚಾರಗಳ ಬಗ್ಗೆ ಪದೇ ಪದೇ ಬಂದು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿ ಏನಕ್ಕೆ ಇದನ್ನೆಲ್ಲ ಒಂದು ಗೊಂದಲ ಕ್ರಿಯೇಟ್ ಮಾಡ್ತೀರಿ? ಗೊಂದಲ ಕ್ರಿಯೇಟ್ ಮಾಡಿ ನಿಮ್ಮ ಇಮೇಜ್ ನ, ನಿಮ್ಮ ಧಕ್ಕೆನ ನೀವೇ ಹಾಳು ಮಾಡ್ತಾ ಇದ್ರಿ. ಸಾಲದಕ್ಕೆ ಇಡೀ ನಮ್ಮ ಸಮಾಜಕ್ಕೂ ಸಹ ಕೆಟ್ಟ ಹೆಸರು ತರಂತ ಕೆಲಸ ತಾವು ಮಾಡ್ತಾ ಇದ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ ಮಾಡ್ತಾ ಇದ್ದೀನಿ. ಮಾನ್ಯ ಪ್ರದೀಪ್ ಈಶ್ವರ್ ಶಾಸಕರವರೇ, ದಯವಿಟ್ಟು ಇದನ್ನ ಇಲ್ಲಿಗೆ ಕೊನೆಗಾಣಿಸಿ ಮುಂದಿನ ದಿನಗಳಲ್ಲಿ ನಿಮ್ಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ. ನಮ್ಮ ಕೈವಾರ ಯೋಗಿ ನಾರಾಯಣ ತಾತಯ್ಯನವರು ನಿಮ್ಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ತಾವು ಒಳ್ಳೆ ನಡವಳಿಕೆ, ಸಜ್ಜನ ನಡವಳಿಕೆ ಸಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ.